ಬಿಗ್ ಅನೌನ್ಸ್ಮೆಂಟ್ ಫ್ರಾಮ್ CSK ಟೀಮ್ ರೀ. ಸ್ಟೀಫನ್ ಫೆಲ್ಮಿಂಗ್ ನೋ ಮೋರ್ ಕೋಚ್. ಈ ವರ್ಷದಿಂದ ಲಾಸ್ಟ್ ಕೋಚ್ ಆತ್ರಿ ಅವ್ರದ್ದು. 2027ರಿಂದ ಅವ್ರು ಕೋಚಿಂಗ್ ಮಾಡೋದಿಲ್ಲ ಅಂತ CSK ಫ್ರಾಂಚೈಸಿಗೆ. ಹೌದು ರೀ, ಹೊಸ ಟೀಮ್ಸ್ ಕಟ್ಲಿಕ್ಕತ್ತಾರ, ಹೊಸ ಕೋಚಸ್ ಬರ್ಲಿಕ್ಕತ್ತಾರ. ಅವ್ರಿಗೂ ಅನ್ನಿಸ್ತಾ ನಾವಿಂದ ನನ್ನ ಕೋಚಿಂಗ್ ಎಫೆಕ್ಟಿವ್ ಅನ್ಸತ್ತಿಲ್ಲ. ಅದಕ್ಕಂತ ಅದ್ರ ಲಾಸ್ಟ್ 2 ಇಯರ್ಸಿಂದ ನಿಮ್ಗೆ ಅರ್ಥ ಆಗ್ಬಿಡ್ತೈತಿ. ಯಾಕಂದ್ರೆ ನಾರ್ಮಲಾಗಿ ಅಷ್ಟು CSK ಪರ್ಫಾರ್ಮೆನ್ಸ್ ಮಾಡಿಲ್ಲ, ಕ್ವಾಲಿಫೈನೂ ಆಗಲಿಲ್ಲ. ಮತ್ತು ಕ್ವಾಲಿಫೈ ಆದ್ರೂ ಚಾಂಪಿಯನ್ಸ್ ಆಗಲಿಲ್ಲ ಅವರು. ಅದಕ್ಕಂದ್ರೆ ಒನ್ ಆಫ್ ದಿ ಬೆಸ್ಟ್ ಫ್ರಾಂಚೈಸಿ ಇನ್ IPL ಹಿಸ್ಟ್ರಿ ರೀ. 5 ಸಲ ಚಾಂಪಿಯನ್ ಅದಾರ ಅವ್ರು ಅಂಡರ್ ಕೋಚಿಂಗ್ ಒಳಗೆ 10 ಫೈನಲ್, 5 ಟ್ರೋಫಿ, 2 ಚಾಂಪಿಯನ್ಸ್ ಲೀಗ್ ಟ್ರೋಫಿ ಹೊಡೆದಾರ ಅವರು. CSK ಮಸ್ತ್ ಫ್ರಾಂಚೈಸಿ ಐತಿ. ಆದರೂ ಈ ವರ್ಷ ಅವ್ರಿಗೆ ಅನ್ನಿಸ್ಬಿಡ್ತೀರಿ ನಾನು ಹೋಗ್ಬೇಕು, ಇನ್ಮೇಲಿಂದ ನೆಕ್ಸ್ಟ್ ಹೊಸ ಕೋಚ್ ಬರ್ಬೇಕು. ಯಾಕಂದರೆ ಹೆಂಗೆ ಕ್ಯಾಪ್ಟನ್ ಅದಾರ, ಅವ್ರ ಜೊತೆ ಕೋಆರ್ಡಿನೇಷನ್ ಆಗ್ಬೇಕಂತಂದ್ರೆ ಯಾರೋ ಯಂಗ್ ಕೋಚ್ ಇಲ್ಲ, ಎಕ್ಸ್ಪೀರಿಯನ್ಸ್ಡ್ ಕೋಚ್ ಬೇಕು. ಸ್ಟೀಫನ್ ಫೆಲ್ಮಿಂಗ್ ಮತ್ತು ಮಹೇಂದ್ರ ಸಿಂಗ್ ಧೋನಿ ಬಾಂಡಿಂಗ್ ಅಂತೂ ಆತಿತ್ತು, ಅನ್ನೋತಿತ್ತು. ಬಾಂಡಿಂಗ್ ಹಿಂಗೆ ನೋಡ್ಬೇಕು ರೀ. ಒಂದು ಬಿಗ್ ಅಪ್ಡೇಟ್ ಅಂತಂದ್ರೆ ಹೊಸ ಕೋಚ್ ಯಾರು ಬರ್ತಾರೆ ಅಂಥೇಳಿ. ನಾರ್ಮಲ್ ಟೀಮ್ ಅಲ್ರಿ, ದೊಡ್ಡ ಟೀಮ್ ಐತಿ, ದೊಡ್ಡ ಫ್ರಾಂಚೈಸಿ ಐತಿ. ಹೆಂಗೆ RCBದವ್ರು ತಮ್ಮ ಚೇಂಜಸ್ ಮಾಡ್ಕೊಂಡ್ರೆ, ಹೊಸ ಮೆಂಟರ್ ಅಂತಂದ್ರೆ, ಹೊಸ ಕೋಚ್ ತಂದ್ರೆ, ಹೊಸ ಟೀಮ್ ಕಟ್ಟಿದ್ರೆ, 2 ಸಲ ಚಾಂಪಿಯನ್ ಆದ್ರೆ, ಹಂಗೆ CSK ಮಾಡ್ಬೇಕು. ಒಂದು ರಿವಿಷನ್ ಟೈಪ್ ಮಾಡ್ಬೇಕು, ರಿವೋಕ್ ಟೈಪ್ ಮಾಡ್ಬೇಕು, ಒಂದು ಟೈಪ್ ರೀಬಿಲ್ಡ್ ಮಾಡ್ಬೇಕು. ದ್ಯಾಟ್ಸ್ CSK.